ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮ್ಮ ರಾಜ್ಯದಲ್ಲಿ 2 ಅರಣ್ಯ ಮಹಾವಿದ್ಯಾಲಯಗಳಿವೆ. ಒಂದು ಸಿರಿಸಿಯಲ್ಲಿದ್ದರೆ ಇನ್ನೊಂದು ಪೊನ್ನಂಪೇಟೆ ಕೊಡಗಿನಲ್ಲಿದೆ. ನಾವು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಂದ್ಕೊಂಡು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ನಾವು ಎಲ್ಲೇ ಈ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳಿರಬಹುದು ಅಥವಾ ಯಾವ್ದಾದ್ರು ಮಹಾವಿದ್ಯಾಲಯಗಳಿಗೆ ಅಥವಾ ಯೂನಿವರ್ಸಿಟಿಗೆಲ್ಲ ಬಂದರೆ ಇಲ್ಲಿ ಮೊದಲು ವಿಜ್ಞಾನಿಗಳ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ಅವರನ್ನೇ ಕೇಳಿಕೊಂಡು ರೈತರನ್ನ ಸಂಪರ್ಕಿಸಿ ರೈತರ ಕಾರ್ಯಕ್ರಮಗಳನ್ನು ಮಾಡೋದು ರೂಢಿ. ಅದೇ ರೀತಿ ಇವತ್ತು ನಾವು ಅರಣ್ಯ ಕೃಷಿ ಮತ್ತು ಕೃಷಿ ಅರಣ್ಯ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಸರ್ ಅವರನ್ನು ಮಾತಾಡಿಸಿ ಬಿದಿರು ಕೃಷಿಯ ಬಗ್ಗೆ ಇವತ್ತಿನ ಕಂತಲ್ಲಿ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದ ಹಾಗೆ ಬಿದಿರು ನಮ್ಮ ದೇಶದ ಇರುವಂಥ ಒಂದು ಸಸ್ಯ ಸಂಪತ್ತು. ಈ ಬಿದಿರನ್ನು ಹಲವಾರು ರೀತಿಯಲ್ಲಿ ಮನುಷ್ಯ ಉಪಯೋಗಿಸ್ತಾ ಇದ್ದಾನೆ. ಮನುಷ್ಯ ಹುಟ್ಟಿದಾಗ ತೊಟ್ಟಿಲಿನಿಂದ ಹಿಡಿದು ಸಾಯೋ ತನಕ ಚಟ್ಟದವರೆಗೂ ಬಿದಿರನ್ನು ಉಪಯೋಗಿಸುವಂಥ ಒಂದು ಪದ್ಧತಿ ಇದೆ. ಹೀಗೆ ಇರುವಂತಹ ಬಿದಿರು ಇವತ್ತು ನಮ್ಮ ದೇಶದಲ್ಲಿ ಹಲವಾರು ರೀತಿಯ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನು ತಯಾರಿಕೆ ಮಾಡಲಿಕ್ಕೆ ಕಚ್ಚಾ ವಸ್ತುವನ್ನಾಗಿ ಉಪಯೋಗಿಸ್ತಾ ಇದ್ದಾರೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ಇವತ್ತು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ಬಿದಿರು ಒಂದು ಅಂಗ. ಬಿದಿರಿನಿಂದ ಹಲವಾರು ರೀತಿಯ ಉತ್ಪನ್ನಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬಿದಿರು ಕಾಗದ ತಯಾರಿಕೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಇವತ್ತು ಬಿದಿರನ್ನು ಇಂಧನಕ್ಕೆ ಬೇಕಾಗುವಂತಹ ನಾವೇನು ಪೆಟ್ರೋಲ್ ಅಂತ ಹೇಳ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡುವಂಥ ಬಯೋ ಎಥನಾಲ್ ಅದನ್ನು ತಯಾರಿಕೆಯಲ್ಲಿ ಸಹಿತ ಉಪಯೋಗಿಸ್ತಾ ಇದ್ದಾರೆ. ಜೈವಿಕ ಇಂಧನ ತಯಾರಿಕೆಯಲ್ಲಿ ಬಿದಿರನ್ನು ಉಪಯೋಗಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬಿದಿರಿನಿಂದ ಕುರ್ಚಿ, ಮೇಜು ಮತ್ತು ವಿವಿಧ ರೀತಿಯ ಅಡುಗೆ ಸಾಮಾನುಗಳನ್ನು ಅಂತಂತಂದರೆ ಈಗ ನಾವು ಕಟಿಂಗ್ ಬೋರ್ಡ್ ಅಂತ ಹೇಳ್ತೀವಿ ಅದನ್ನು ಸಹಿತ ತಯಾರಿಕೆಗೆ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಹೀಗೆ ಬಿದಿರಿಗೆ ಹಲವಾರು ರೀತಿಯ ಉಪಯೋಗಗಳು ಬಂದಿದ್ದಾವೆ. ಇವತ್ತು ನಮ್ಮ ದೇಶ ನೈಸರ್ಗಿಕವಾಗಿ ಬೆಳೆದಂತಹ ಬಿದಿರಿನ ಮೇಲೆ ಇವನ್ನೆಲ್ಲ ಉತ್ಪನ್ನಗಳನ್ನು ತಯಾರಿಸಿ ನಮ್ಮ ಜನರಿಗೆ ಅದರ ಉತ್ಪನ್ನಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಂದು ಬಿದಿರಿನ ಕೃಷಿ ಅನಿವಾರ್ಯವಾಗಿದೆ. ಈ ಬಿದಿರಿನ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ತಮ್ಮ ಎದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಿದಿರಿನ ಕೃಷಿ ಅಂತಂದರೆ ಸಾಮಾನ್ಯವಾಗಿ ಹೇಗೆ ಬೆಳಿಬೇಕು ಅನ್ನೋದು ಬರ್ತದೆ. ಈ ಬಿದಿರಿನ ಕೃಷಿಯಲ್ಲಿ ನಾವು ಮುಖ್ಯವಾಗಿ 9 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಮೊದಲನೇದು, ನಾವು ಆಯ್ಕೆ ಮಾಡುವಂತಹ ಬಿದಿರಿನ ಜಾತಿ ಅಥವಾ ತಳಿ ಅಥವಾ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ. ಅದು ಯಾವ ಜಾತಿಯ ಬಿದಿರನ್ನು ನಾವು ಬೆಳೆದ್ರೆ ನಮಗೆ ಮಾರುಕಟ್ಟೆ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಬಿದಿರಿನ ಮಾರುಕಟ್ಟೆ ತಿಳ್ಕೊಂಡ ಮೇಲೆ ಅದನ್ನು ಹೇಗೆ ಭೂಮಿಯಲ್ಲಿ ಬೆಳೆಸಬೇಕು, ಯಾವ ಥರದ ಭೂಮಿಯಲ್ಲಿ ಬೆಳೆಸಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬಿದಿರನ್ನ ಬೆಳೆಸಬೇಕು ಅಂತಂದರೆ ರೈತರು ಸಾಮಾನ್ಯವಾಗಿ ಕೃಷಿ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಕೃಷಿ ಭೂಮಿಯಲ್ಲಿ ಸಹಿತ ನಾನು ಹೇಳೋದು ಫಲವತ್ತಾದ ಭೂಮಿಯನ್ನು ಬಿದಿರಿನ ಕೃಷಿಗೆ ಆಯ್ಕೆ ಮಾಡಬೇಡಿ. ಯಾಕೆ ಅಂತಂತಂದರೆ ನಮ್ಮ ಫಲವತ್ತಾದ ಭೂಮಿ ಆಹಾರ ಉತ್ಪನ್ನಗಳ ತಯಾರಿಕೆಯಲ್ಲಿ ಅದು ಬೇಕಾಗ್ತದೆ. ಹಾಗಾಗಿ ನಮ್ಮ ಕೃಷಿ ಭೂಮಿಯಲ್ಲಿ ಸ್ವಲ್ಪ ಬರಡು ಭೂಮಿಯೋ ಅಥವಾ ಬಂಜರು ಭೂಮಿಯೋ ಅಂಥ ಭೂಮಿಯನ್ನು ನಾವು ಬಿದಿರಿನ ಬೇಸಾಯಕ್ಕೆ ಆಯ್ಕೆ ಮಾಡಿಕೊಳ್ಳುವುದು ಸೂಕ್ತ. ಈಗ ಬಿದಿರಿನ ಜಮೀನನ್ನು ಆಯ್ಕೆ ಮಾಡಿದ ಮೇಲೆ ಜಮೀನನ್ನು ಹೇಗೆ ತಯಾರಿ ಮಾಡಬೇಕು. ಉದಾಹರಣೆಗಾಗಿ ಹೇಳಬೇಕು ಅಂತಂತಂದರೆ ಜಮೀನು ಸಮತಟ್ಟಾದ ಭೂಮಿ ಆಗಿದ್ದಿದ್ದರೆ ಅದಕ್ಕೆ ಕೇವಲ ಉಳುಮೆ ಮಾಡಿ ಭೂಮಿಯನ್ನು ಸಮತಟ್ಟು ಮಾಡಿ ಆಮೇಲೆ ಸರಿಯಾದ ರೀತಿಯಲ್ಲಿ ಬಿದಿರನ್ನು ಗಿಡೋ ಜಾಗವನ್ನು ಗುರುತಿಸಿ ಗುಂಡಿಯನ್ನು ತೆಗೆದು ಗಿಡ ನೆಡಬಹುದು. ಆದರೆ ಅದೇ ರೀತಿಯಲ್ಲಿ ಈಗ ನೀರು ನಿಲ್ಲುವಂಥ ಜಾಗ ಇದ್ದರೆ, ಯಾಕೆಂದರೆ ಬಿದಿರು ನಿಂತ ನೀರನ್ನು ತಡೆದುಕೊಳ್ಳೋದಿಲ್ಲ. ಬಿದಿರಿಗೆ ಯಾವಾಗಲೂ ಹರಿದ ನೀರಿನ ಅವಶ್ಯಕತೆ ಇದೆ ಹೊರತು ನಿಂತ ನೀರಿನ ಅವಶ್ಯಕತೆ ಇಲ್ಲ. ಹಾಗಾಗಿ ನೀರು ಬಸಿದು ಹೋಗಬೇಕು. ನೀರು ಬಸಿದು ಹೋಗಬೇಕು ನೀರು ನಿಲ್ಲುವಂಥ ಭೂಮಿ ಆಗಿದ್ದರೆ ಅಂಥ ಭೂಮಿಯಲ್ಲಿ
ಸೂಕ್ತವಾದಂತಹ ಬಸಿಗಾಲುವೆಯನ್ನು ತೆಗಿಬೇಕು. ಬಸಿಗಾಲುವೆ ಹೇಗಿರಬೇಕು ಅಂತಂದರೆ ಕನಿಷ್ಠ ಅಂತಂದರೂ 30 ಸೆಂಟಿಮೀಟ್ರ್ ಆಳದ ಬಸಿಗಾಲುವೆ ಇರಬೇಕು. 30ರಿಂದ 45 ಸೆಂಟಿಮೀಟ್ರ್ ಇದ್ದರೆ ಭಾಳ ಒಳ್ಳೆಯದು. ಕನಿಷ್ಠ 30 ಸೆಂಟಿಮೀಟ್ರ್ ಆಳ ಇರಬೇಕು. ನೀರು ಬಸಿದು ಹೋಗಬೇಕು. ಬಿದಿರಿನ ಬೇರಿನ ಸುತ್ತಮುತ್ತಲು ನೀರು ನಿಲ್ಲಬಾರದು. ಇನ್ನು ಕೆಲವು ಸಲ ಬಂಜರು ಭೂಮಿ ಇರ್ತದೆ, ಏನು ಈಗ ಇಳಿಜಾರು ಭೂಮಿ ಇರ್ತದೆ. ಆ ಇಳಿಜಾರು ಭೂಮಿಯಲ್ಲಿ ಬಿದಿರು ಗಿಡಗಳನ್ನು ಇಳಿಜಾರಿಗೆ ಅಡ್ಡವಾಗಿ ನಾವು ಗಿಡಗಳನ್ನು ನೆಡುವಂತಹ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಈಗ ಆ ಥರದಲ್ಲಿ ಭೂಮಿಯನ್ನು ಸಿದ್ಧಪಡಿಸ್ಕೊಂಡ ಮೇಲೆ ಈಗ ಮುಂದಿನ ವಿಷಯ ಗಿಡಗಳು ಹೇಗೆ ನೆಡಬೇಕು. ಸಾಮಾನ್ಯವಾಗಿ ಬಿದಿರು ಗಿಡಗಳನ್ನು ರೈತರು ಅಥೆಂಟಿಕೇಟೆಡ್ ನರ್ಸರಿ ಅಂತಂದರೆ ಸಸ್ಯಕ್ಷೇತ್ರ ಯಾವುದು ಒಂದು ಕರ್ನಾಟಕದ ಅರಣ್ಯ ಇಲಾಖೆಯ ನರ್ಸರಿ ಇರ್ಬೋದು ಅಥವಾ ಅರಣ್ಯ ಮಹಾವಿದ್ಯಾಲಯಗಳ ನರ್ಸರಿಯಲ್ಲಿರ್ಬೋದು, ಅಲ್ಲಿ ಹೋಗಿ ಸೂಕ್ತವಾದ ತಳಿ ಅಂತ ತಿಳಿದುಕೊಂಡು ತೆಗೆದುಕೊಳ್ಳೋದು ಭಾಳ ಮುಖ್ಯ. ಯಾಕೆ ಅಂತ ಕೇಳಿದರೆ ಭಾಳಷ್ಟು ಸಲ ಬಿದಿರು ಬೇಸಾಯದಲ್ಲಿ ರೈತರು ಭಾಳ ಮೋಸ ಹೋಗಿದ್ದಾರೆ. ಯಾವುದೋ ಜಾತಿಯ ಬಿದಿರು ಗಿಡಗಳನ್ನು ಕೊಟ್ಬಿಟ್ಟು ಇನ್ಯಾವುದೋ ಜಾತಿ ಹೆಸರು ಹೇಳ್ಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ರೈತರಿಗೆ ಭಾಳ ಮೋಸ ಆಗಿದೆ. ಅಂಥದ್ದನ್ನು ಆಗದೇ ಇದ್ದ ಹಾಗೆ ನೋಡ್ಕೊಳ್ಬೇಕು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಹೀಗೆ ನರ್ಸರಿಯಲ್ಲಿ ಬೆಳೆಸಿದಂತಹ ಗಿಡಗಳನ್ನು ತೆಗೆದುಕೊಂಡು ಬಂದು ನಮಗೆ ಯಾವ ಅಂತರದಲ್ಲಿ ಗಿಡ ನೆಡಬೇಕು ಅನ್ನೋದು ಮುಖ್ಯ ಆಗುತ್ತೆ.
ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ, ನೀವು ಯಾವುದೇ ರೀತಿಯಲ್ಲಿ ಅಂತರ ಬೇಸಾಯ ಮಾಡಲ್ಲ ಅಂತಂತಂದರೆ, ದೊಡ್ಡ ಗಳಗಳನ್ನು ಉತ್ಪನ್ನ ಮಾಡುವಂಥ ಬಿದಿರು ಜಾತಿ ಗಿಡಗಳಾಗಿದ್ದರೆ ಕನಿಷ್ಠ ಅಂದರೂ 5 ಮೀಟ್ರ್ ಅಂತರ ಕೊಡಬೇಕು. 5 ಮೀಟ್ರಿಂದ 5 ಮೀಟ್ರು. ಸ್ವಲ್ಪ ಸಣ್ಣ ಗಳಗಳನ್ನು ಕೊಡುವಂಥದ್ದಿತ್ತು ಅಂತಂತಂದರೆ 4 ಮೀಟ್ರ್ ಅಂತರ ಕೊಡ್ಬೋದು. ಹೀಗೆ ಈ ಒಂದು ಅಂತರದಲ್ಲಿ ಗಿಡ ನೆಡುವ ಜಾಗವನ್ನು ಗುರುತಿಸಿ ಗುಂಡಿಯನ್ನು ತೆಗಿಬೇಕು. ಕನಿಷ್ಠ ಅಂತಂದರೂ 45 ಸೆಂಟಿಮೀಟ್ರ್ ಆಳದ ಗುಂಡಿಯನ್ನು ತೆಗಿಬೇಕು. 45 ಸೆಂಟಿಮೀಟ್ರ್ ಆಳದ ಗುಂಡಿಯನ್ನು ತೆಗೆದ ಮೇಲೆ ಆ ಗುಂಡಿಗೆ ಮೊದಲು ಸ್ವಲ್ಪ ಮಣ್ಣನ್ನು ಹಾಕಿ, ಆಮೇಲೆ ಒಂದು 2 kg ಅಥವಾ 3 kgಯಷ್ಟು ಎರೆ ಗೊಬ್ಬರವನ್ನು ಹಾಕಿ, ಅದರ ಮೇಲೆ ಸ್ವಲ್ಪ ಮಣ್ಣನ್ನು ಮುಚ್ಚಿ ಗಿಡವನ್ನು ನೆಡಬೇಕು. ಹೀಗೆ ನೆಟ್ಟಲ್ಲಿ ಗಿಡಗಳು ಚೆನ್ನಾಗಿ ಬರ್ತವೆ. ಎರೆಗೊಬ್ಬರದಲ್ಲಿ, ಯಾಕೆಂದರೆ ಸಾಮಾನ್ಯವಾಗಿ ಎರೆಗೊಬ್ಬರದ ಮೊಟ್ಟೆಗಳೆಲ್ಲ ಇರೋದರಿಂದ ಮಣ್ಣಿನ ಫಲವತ್ತತೆಯನ್ನು ಮುಂದೆ ಹೆಚ್ಚಿಸಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಹೀಗೆ ಗಿಡಗಳನ್ನು ನಾಟಿ ಮಾಡಿದ ಮೇಲೆ ಒಂದೊಂದೇ ಗಿಡಗಳನ್ನು ನಾವು ನೆಡ್ತೀವಿ. ಸಾಮಾನ್ಯವಾಗಿ ಅವು ಗಾಳಿಗೆ ತಳ್ಳಿಬಿಡ್ತದೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಗೂಟದ ಸಹಾಯವನ್ನು ಕೊಟ್ಟು ಗಿಡವನ್ನು ಗಾಳಿಯಿಂದ ತೊಂದರೆ ಆಗದಿದ್ದ ಹಾಗೆ ನೋಡಿಕೊಳ್ಬೇಕು. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂತಂತಂದರೆ, ಗಿಡ ನಾಟಿ ಮಾಡಿದ ಮೇಲೆ ಸಾಮಾನ್ಯವಾಗಿ ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಅಥವಾ ಬೇರೆ ಪ್ರದೇಶದಲ್ಲಿ ಈ ಮೊಲ ಮತ್ತು ಈ ಜಿಂಕೆ ಅಥವಾ ದನಗಳ ಕಾಟ ಸ್ವಲ್ಪ ಜಾಸ್ತಿ ಇರ್ತದೆ. ಇವು ಬಂದು ಬಿದಿರು ಗಿಡಗಳನ್ನು ಮೆಂದು ಬಿಡ್ತವೆ. ಹಾಗಾಗಿ ಅವು ಬಂದು ಅದನ್ನು ಮೇಯೋಬಾರದು ಅಂಥೇಳಿ ನಾವೇನು ಮಾಡ್ತೀವಿ, ಆ ಗಿಡಗಳನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ರಕ್ಷಣೆ ಮಾಡೋದು ಹೇಗೆ ಅಂತಂತಂದರೆ, ನಿಮ್ಮಲ್ಲಿರುವಂತಹ ಬೇರೆ ಅಂದರೆ ವೇಸ್ಟ್ ಬಿದ್ದಂತಹ ಪಾಲಿಥೀನ್ ಬ್ಯಾಗ್ಗಳು, ಇವಾಗ ಗೊಬ್ಬರದ ಚೀಲ ಇರ್ಬೋದು ಅಥವಾ ಸಿಮೆಂಟಿನ ಚೀಲ ಇರ್ಬೋದು, ಅದನ್ನು ಗಿಡಕ್ಕೆ ಸುತ್ತಲೂ ಹಾಕಿ ಒಂದು 3 ತಿಂಗಳ ಅಂದರೆ 3 ತಿಂಗಳ ಯಾವುದೇ ಪ್ರಾಣಿಗಳು ಅದನ್ನು ಮೇಯ್ದೇ ಇದ್ದ ಹಾಗೆ ನೋಡಿಕೊಂಡಲ್ಲಿ ಗಿಡ ಎತ್ತರಕ್ಕೆ ಬೇಗ ಬೆಳೆದು ಬಿಡ್ತದೆ. ಆಮೇಲೆ ಯಾವುದೇ ತೊಂದರೆ ಬರಲ್ಲ. ಅದಾದ ಮೇಲೆ ಗಿಡ ನೆಟ್ಟ ಆದಮೇಲೆ ಭಾಳ ಮುಖ್ಯವಾದ ಅಂಶ ಕಳೆ. ಸಾಮಾನ್ಯವಾಗಿ ಏನಾಗ್ಬಿಡ್ತದೆ, ಕಳೆ ಜಾಸ್ತಿ ಬಂದುಬಿಡ್ತದೆ. ಮೊದಲನೇ ವರ್ಷದಲ್ಲಿ 3 ಸಲ ಕಳೆಯನ್ನು ತೆಗಿಬೇಕಾಗತ್ತೆ. 2ನೇ ವರ್ಷದಲ್ಲಿ 2 ಸಲ ಕಳೆಯನ್ನು ತೆಗಿಬೇಕಾಗತ್ತೆ. ಹಾಗೂ 3ನೇ ವರ್ಷದಲ್ಲಿ 1 ಸಲ ಕಳೆ ತೆಗಿಬೇಕಾಗತ್ತೆ. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದದ್ದು ಅಂತಂದರೆ, ಬಿದಿರು ನೆಡಬೇಕಾದ್ರೆ ಬಿದಿರಿನ ಬೇಸಾಯದಲ್ಲಿ ನೀರಿನ ಅಂಶ. ಯಾಕೆ ಅಂತಂದರೆ, ಕೆಲವು ಸಲ ಈ ಬಿದಿರು ಕೃಷಿ ಮಾಡುವಂಥ ಜಾಗದಲ್ಲಿ ಬೇಸಿಗೆಯಲ್ಲಿ ನೀರು ಬರಡಾಗ್ಬಿಟ್ರೆ ಆರಂಭಿಕ ವರ್ಷದಲ್ಲಿ ಸ್ವಲ್ಪ ಬಿದಿರಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಉತ್ತಮ ದರ್ಜೆಯ ಗಳಗಳು ಬೇಕು, ಉತ್ತಮ ಬೇಗನೆ ಬೆಳಿಬೇಕು ಅಂತಂತಂದರೆ ನಾವು ಮೊದಲನೇ ವರ್ಷ ಸರಾಸರಿ 1 ವಾರಕ್ಕೆ ಕನಿಷ್ಠ ಅಂದರೆ 2 ರಿಂದ 3 ಲೀಟ್ರ್ ನೀರನ್ನು ಗಿಡಗಳಿಗೆ ಕೊಡಬೇಕು. 2ನೇ ವರ್ಷದಿಂದ ಸುಮಾರು 10 ರಿಂದ 15 ಲೀಟ್ರು. ಈಗ ಸ್ವಲ್ಪ ನೀರಿನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕಾಗತ್ತೆ. ಈಗ ನೀರಾವರಿ ಮುಗಿದ ಮೇಲೆ ಈಗ ಗೊಬ್ಬರವನ್ನು ಹಾಕೋದು. ಈಗ ಏನಾಗುತ್ತೆ, ಸಾಮಾನ್ಯವಾಗಿ ನಾವು ಬಿದಿರನ್ನ ಕೃಷಿಯನ್ನಾಗಿ ಮಾಡಿದಾಗ ನಾವು ಅದರಿಂದ ಹೆಚ್ಚಿಗೆ ಉತ್ಪನ್ನವನ್ನು ಬಯಸ್ತಿರ್ತೀವಿ. ಹಾಗಾಗಿ ಅದಕ್ಕೆ ಸೂಕ್ತವಾದ ಗೊಬ್ಬರವನ್ನು ಕೊಡಬೇಕು. ಮಣ್ಣಿನ ಫಲವತ್ತತೆಯನ್ನು ಅಭ್ಯಾಸ ಮಾಡಿಕೊಂಡು, ಅಂದರೆ ಅದನ್ನು ನಾವು ಸ್ಯಾಂಪಲನ್ನು ಪರೀಕ್ಷೆ ಮಾಡಿ ಆಮೇಲೆ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಗೊಬ್ಬರ ಕೊಡೋದು ಭಾಳ ಉತ್ತಮ. ಯಾಕೆಂತಂದರೆ ಬಿದಿರಿಗೆ ಸಾರಜನಕ ಹೆಚ್ಚಿಗೆ ಬೇಕಾಗತ್ತೆ, ಅದೇ ರೀತಿಯಲ್ಲಿ ಪೊಟ್ಯಾಷಿಯಂ ಸಹಿತ ಹೆಚ್ಚಿಗೆ ಬೇಕಾಗತ್ತೆ. ಈ ಒಂದು ದೃಷ್ಟಿಯಿಂದ ನಾವು ಗೊಬ್ಬರವನ್ನು ಮಣ್ಣಿನ ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂತೆ ಹಾಕುವುದು ಭಾಳ ಸೂಕ್ತ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ.
ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬಿದಿರಿನ ಬೇಸಾಯದಲ್ಲಿ ಬಿದಿರಿನ ಹಿಂಡುಗಳ ನಿರ್ವಹಣೆ ಭಾಳ ಮುಖ್ಯ. ಉತ್ತಮ ದರ್ಜೆಯ ಬಿದಿರಿನ ಗಳಗಳು ಬೇಕೆಂದಾಗ ನಾವು ಬಿದಿರಿನ ಹಿಂಡನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಉದಾಹರಣೆಗಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಹಿಂಡಲ್ಲಿ ನೋಡಿದರೆ ಭಾಳಷ್ಟು ಸಣ್ಣ ಸಣ್ಣ ಗಳಗಳಿದ್ದಾವೆ. ಈ ಸಣ್ಣ ಗಳಗಳು ಯಾವುದಕ್ಕೆ ಉಪಯೋಗಕ್ಕೆ ಬರಲ್ಲ. ಅಂತಹ ಸಣ್ಣ ಗಳಗಳು ದೊಡ್ಡ ಗಳಗಳಾಗಿ ಪರಿವರ್ತನೆ ಹೊಂದಬೇಕು ಅಂತಂದರೆ ನಾವು ಈ ಸಣ್ಣ ಗಳಗಳಿರುವಂಥದ್ದನ್ನೆಲ್ಲ ಕತ್ತರಿಸಿ ತೆಗೆದಾಗ, ಶುದ್ಧ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಗಾಳಿ ಆಡಲಿಕ್ಕೆ ಉತ್ತಮ ಗಾಳಿ ಆಡ್ತದೆ ಮತ್ತು ಬಿದಿರಿನ ಗಳಗಳಿಗೆ ಬೆಳವಣಿಗೆ ಆಗಲಿಕ್ಕೆ ಸೂಕ್ತವಾದಂತಹ ಜಾಗ ಸಿಗ್ತದೆ. ಹೀಗಾಗಿ ಈ ಬಿದಿರಿನ ಹಿಂಡುಗಳ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂತಂದರೆ ಕ್ಲೀನಿಂಗ್ ಅಂತ ಹೇಳ್ತೀವಿ. ಅಂದರೆ ಹಿಂಡನ್ನು ಸ್ವಚ್ಛಗೊಳಿಸೋದು. ಇದರಿಂದ ಏನಾಗುತ್ತೆ, ರೋಗ ಬರಲ್ಲ ಬಿದಿರು ಹಿಂಡುಗಳಿಗೆ. ಎರಡನೆಯದ್ದು, ಬಿದಿರಿನ ಕಾಂಡಗಳು ದಪ್ಪವಾಗಿ ಬರ್ತದೆ. ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ 3 ವರ್ಷದಲ್ಲಿ ಉತ್ತಮ ದರ್ಜೆಯ ಗಳಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಸೂಕ್ತವಾದ ಬಿದಿರಿನ ಹಿಂಡುಗಳ ನಿರ್ವಹಣೆಯಿಂದ. ಇದು ಭಾಳ ಮುಖ್ಯ. ಇವಾಗ ನೋಡಿ, ನೀವು ಈ ಹಿಂಡಲ್ಲಿ ಎಲ್ಲ ಸಣ್ಣ ಸಣ್ಣ ಗಳಗಳನ್ನು ನೀವು ಕಾಣ್ತಾ ಇದ್ದೀರಿ. ಅದೇ ಈಗ ಇನ್ನೊಂದು ಹಿಂಡನ್ನು ತೋರಿಸ್ತೀನಿ, ಅಲ್ಲಿ ಗಳಗಳು ಯಾವ ಥರ ಇದ್ದಾವೆ ಅಂಥೇಳಿ ನೋಡಿ. ಈ ಹಿಂಡಲ್ಲಿ ಸಣ್ಣ ಸಣ್ಣ ಗಳಗಳು, ಒತ್ತಡದಲ್ಲಿರುವಂಥ ಗಳಗಳನ್ನು ಕೆಲವು ತೆಗೆದುಹಾಕಿದ್ದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ದೊಡ್ಡ ಗಾತ್ರದ ಗಳಗಳನ್ನು ನಾವು ಕಾಣಬಹುದು. ಹೀಗೆ ಹಿಂಡನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿದಲ್ಲಿ ಉತ್ತಮ ದರ್ಜೆಯ ಗಳಗಳನ್ನು ನಾವು ಪಡೀಲಿಕ್ಕೆ ಇದಾಗುತ್ತೆ. ಅದಕ್ಕೆ ಒಳ್ಳೆಯ ಮಾರುಕಟ್ಟೆ ಬೆಲೆಯೂ ಸಿಗ್ತದೆ ಅಂತ ಹೇಳ್ಬೋದು. ಇನ್ನು ಬಿದಿರು ಬೇಸಾಯದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂತಂತಂದರೆ ಇವಾಗ ಈ ಪ್ರೂನಿಂಗ್ ಅಂತ ನಾವು ಹೇಳ್ತೀವಿ. ಅಂದರೆ ರೆಂಬೆಗಳನ್ನು ಕತ್ತರಿಸೋದು. ಯಾಕೆಂದರೆ ರೆಂಬೆಗಳನ್ನು ಕತ್ತರಿಸಿದ್ರೆ, ಬುಡದಲ್ಲಿ ಕತ್ತರಿಸಿದಾಗ ಏನಾಗುತ್ತೆ ಅಂತಂದರೆ ಗಾಳಿ ಓಡಾಡಿ ಶುಭ್ರವಾಗಿ ಇಡ್ತದೆ. ಹಿಂಡನ್ನು ಶುಭ್ರವಾಗಿ ಇಟ್ಟಾಗ, ಸ್ವಚ್ಛಗೊಳಿಸಿ ಶುಭ್ರವಾಗಿ ಇಟ್ಟಾಗ ರೋಗಗಳ ಬಾಧೆ ಕಡಿಮೆ ಆಗ್ತದೆ, ಒಳ್ಳೆಯ ಗ್ರೋತ್ ಬರ್ತದೆ. ಸೊ ಇವೆರಡು ಭಾಳ ಮುಖ್ಯವಾದ ಅಂಶ. ಹೀಗೆ ಬಿದಿರನ್ನು ಬೇಸಾಯ ಮಾಡಬೇಕಾದ್ರೆ ಈ ಒಂದು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡ್ರೆ ಸುಮಾರು 4ನೇ ವರ್ಷದಿಂದ ಉತ್ತಮ ದರ್ಜೆಯ ಗಳಗಳನ್ನು ಪಡಿಬೋದು. ಇವತ್ತು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ತಳಿಯ ಬಿದಿರುಗಳಿಗೆ ಬೇರೆ ಬೇರೆ ಥರದ ಬೆಲೆ ಇದೆ. ಈಗ ಬರ್ಮಾ ಬಿದಿರಿಗೆ ಕೊಡಗಿನಲ್ಲಿ ಒಂದು ಬಿದಿರಿಗೆ ಸುಮಾರು 120ರಿಂದ 250 ರೂಪಾಯಿವರೆಗೂ ಒಂದರದ್ದು ಬೆಲೆ ಇದೆ. ಸರಾಸರಿ ಒಂದು 8ರಿಂದ 10ನೇ ವರ್ಷದಲ್ಲಿ ಒಂದು ಬಿದಿರು ಹಿಂಡು ಸುಮಾರು 10 ಗಳಗಳನ್ನು ಒಂದು ವರ್ಷಕ್ಕೆ ಕೊಡ್ತದೆ. 10 ಗಳಗಳಂತಂದರೆ ಈಗ ಏನೇ ಇಲ್ಲ ಅಂತಂದರೂ ಒಂದು ಹಿಂಡಿನಿಂದ ಕನಿಷ್ಠ ಅಂತಂದರೂ 1500ರಿಂದ 2000 ರೂಪಾಯಿ ಒಬ್ಬರಿಗೆ ಆದಾಯ ಬರ್ತದೆ. ಹೀಗೆ 1 ಎಕರೆಯಲ್ಲಿ 160 ಹಿಂಡಿದ್ದರೆ ನೀವು ಲೆಕ್ಕ ಹಾಕ್ಕೊಳ್ಳಿ,
ಒಂದು ವರ್ಷಕ್ಕೆ 1 ಎಕರೆ ಬಿದಿರು ಬೇಸಾಯದಿಂದ 10ನೇ ವರ್ಷದಿಂದ ಎಷ್ಟು ಬರುತ್ತದೆ ಅಂತೇಳಿ. ಇದು ನಮ್ಮ ಒಂದು ರೈತರ ಒಂದು ಲೆಕ್ಕಾಚಾರಕ್ಕೆ ನಾನು ಇದನ್ನು ಬಿಡ್ತೀನಿ. ಹೀಗೆ ಬಿದಿರನ್ನು ಬೇಸಾಯ ಮಾಡಿದರೆ ಭಾಳ ಒಳ್ಳೆಯದು. ನಾವು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಗೆ ಬಂದ್ವಿ. ಇಲ್ಲಿ ಬಂದಾಗ ವಿಜ್ಞಾನಿಗಳು ಸಾಕಷ್ಟು ಬ್ಯುಸಿ ಆಗಿದ್ರು. ಅವರನ್ನು ಕೇಳ್ತಾ ಇದ್ವಿ, ಒಂದೊಂದು ದಿವಸ ಕೇಳೋದು, ಸರ್ ನೀವು ಇವತ್ತು ಕಾರ್ಯಕ್ರಮ ಕೊಡಬಹುದಾ ಹೇಗೆ ಅಂತ ಅಂದ್ಕೊಂಡು. ಅವ್ರು ಕೊಡೋಕ್ಕಾಗಲ್ಲ ಅಂತಂದ್ರೆ ಅವ್ರ ಮುಖೇನ ಮತ್ತೆ ಬೇರೆ ರೈತರನ್ನು ಸಂಪರ್ಕಿಸೋದು, ಅವ್ರ ಕಾರ್ಯಕ್ರಮಗಳನ್ನು ಮಾಡೋದು. ಈ ರೀತಿ ಮಾಡ್ಕೊತ ಸುಮಾರು 1 ವಾರ ಆಗ್ತಾ ಬಂದಿತ್ತು. ಕೊನೆಗೂ ಒಂದು ದಿವಸ ಸರ್ ನೀವು ಇವತ್ತು ಕೊಡಲೇಬೇಕು ಅಂತ ಹೇಳಿ ರಾಮಕೃಷ್ಣ ಹೆಗಡೆ ಸರ್ ಅವ್ರನ್ನ ಕರ್ಕೊಬಂದು ಒಂದು ಕಡೆ ನೀವು ಬಿದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಂದರೆ ಸರ್ ಏನಂದ್ರಪ್ಪ ಅಂತಂದರೆ, ಸುಮ್ಮನೆ ನಾನು ಒಂದೇ ಕಡೆ ನಿಂತ್ಕೊಂಡು ಕೊಡೋದ್ರ ಬದಲು ಒಂದಿಷ್ಟು ನಾನು ನರ್ಸರಿಯಲ್ಲಿ ಮಾಹಿತಿ ಕೊಡ್ತೀನಿ. ಬಿದಿರನ್ನು ಯಾವ ರೀತಿ ಹಾಕಬೇಕು, ಎಲ್ಲಿ ಹಾಕಬೇಕು, ಹೇಗೆ ಅದರ ಭೂಮಿ ತಯಾರಿ ಹೇಗೆ, ಗಿಡವನ್ನು ಎಲ್ಲಿ ನಾಟಿ ಮಾಡಬೇಕು, ಹೇಗೆ ನಾಟಿ ಮಾಡಬೇಕು ಅನ್ನೋದೊಂದಷ್ಟು ನಾನು ಇಲ್ಲಿ ಕೊಡ್ತೀನಿ. ಅದಾದಮೇಲೆ ಹತ್ತಿರದಲ್ಲಿರುವಂಥ ಇನ್ನೊಂದು ರೈತರ ತೋಟಕ್ಕೆ ಹೋಗಿ ಅಲ್ಲಿ ಈ ಥರ ಒಂದು ಬೇರೆಷ್ಟು ವಿಷಯಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಈ ಬಿದಿರಲ್ಲಿ ಯಾವ ರೀತಿ ಮರಿಗಳನ್ನು ತೆಗಿಬೇಕು, ಯಾವ ರೀತಿ ಬಿದಿರನ್ನು ನಿರ್ವಹಣೆ ಮಾಡಬೇಕು, ಕಟಾವಿಯಲ್ಲಿ ಹೇಗೆ, ಮಾರುಕಟ್ಟೆ ಯಾವ ರೀತಿ ಇದೆ ಅಂತ ನಾನು ಅಲ್ಲಿ ಮಾಹಿತಿ ಕೊಡ್ತೀನಿ ಅಂತಂದರು. ಸೊ ಇಷ್ಟೆಲ್ಲ ನಮ್ಮ ಜೊತೆಗೆ ಸಮಯವನ್ನು ವ್ಯಯಿಸಿ ಇಷ್ಟೊಂದು ಮಾಹಿತಿಗಳನ್ನು ನಮಗೆ ಬಿದಿರು ಕೃಷಿ ಬಗ್ಗೆ ಕೊಟ್ಟಿರುವಂತಹ ಡಾಕ್ಟರ್ ರಾಮಕೃಷ್ಣ ಹೆಗಡೆ ಸರ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.